ನಾವು ನೋಡಿದ ಹಾಗೆ RSS ಪ್ರಾರ್ಥನೆ ಗೀತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಪ್ರಾರಂಭ ಮಾಡ್ತಾರೆ. ಆ ಹಾಡು ದೇಶಕ್ಕೆ ಗೌರವಯುತವಾಗಿ ತಲೆಬಾಗುವಂಥದ್ದು. ಇಂಥ ಒಂದು ಹಾಡು ಮಾಡ್ತಾ ಇರುವಂತ ಪ್ರಾರ್ಥನೆ ಮಾಡ್ತಾ ಇರುವಂತ ಸಂಘಟನೆನ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಪ್ರಿಯಾಂಕಾ ಖರ್ಗೆ ಅವರು ಚಿತ್ತಾಪುರದಲ್ಲಿ ಪ್ಯಾರೇಡ್ ಮಾಡದಿದ್ದಾಗ ಮಾಡಿದ್ರು. ಆದ್ರಂದ್ರೆ ಇಂಥ ಒಂದು ಸಂಘಟನೆಯ ಕಾರ್ಯಕರ್ತರನ್ನ ಇಡೀ 26 ಜನನ್ನ ಕಡಿದು ಕೊಂದ್ರು PFI ಕಾರ್ಯಕರ್ತರು ಒಂದು ಕಾಲದಲ್ಲಿ. ಕೇಳಕ್ಕೆ ನೀನು ಯಾವನೇ ನೀನು ಅಂತ ಒಂದು ದುಷ್ಟ ಸಂಘಟನೆ, ದೇಶದ್ರೋಹಿ ಸಂಘಟನೆನ BJP ಬ್ಯಾನ್ ಮಾಡಿದ್ರೆ ನಿಮ್ಮ ನಾಯಕ ಸಿದ್ದರಾಮಯ್ಯನವರು ನಾಚಿಕೆ ಆಗೋದಿಲ್ಲ ಮುಖ್ಯಮಂತ್ರಿ ಆದ್ಮೇಲೆ ಇವ್ರು ಮಾಡಿರೋರೆಲ್ಲ ನಿರಪರಾಧಿ ಅಂತ ಬಿಟ್ಟು ಕಳ್ಸಿದ್ರಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು ಯಾವ ರೀತಿಯ ದೇಶ ಪ್ರೇಮಿ ಸಂಘಟನೆ ಅಥವಾ ಪಕ್ಷ ಅಂತ ನಿಮ್ಮದು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೀ. ನೀ ಯಾವನು ಕೇಳಕ್ಕೆ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹಾಡ್ತೀವಿ. ನಾವು ದೇಶ ಪ್ರೇಮಿಗಳು. ನಮ್ಮ ಸಂಘಟನೆ ವಿರುದ್ಧ ನೀವು ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಂದ್ರೆ ಆ ಸಂಘಟನೆನ ಬ್ಯಾನ್ ಮಾಡಿ ಅಂತ ಖರ್ಗೆ ಅವ್ರು ಮಾತಾಡ್ತಾರಲ್ಲ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 50 ವರ್ಷ ಆದ್ರೂ ಕೂಡ ಒಬ್ಬ ದೇಶಭಕ್ತ ಅಂತ ಕರಿಬೇಕಾದ್ರೆ ನಿಮ್ಮನ್ನ ನೀವು ಈ ದೇಶದ ಧ್ವಜವನ್ನು ಗೌರವಿಸಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 50 ವರ್ಷ ಆದ್ರೂ ಕೂಡ ಒಬ್ಬ ದೇಶಭಕ್ತ ಅಂತ ಕರಿಬೇಕಾದ್ರೆ ನಿಮ್ಮನ್ನ ನೀವು ಈ ದೇಶದ ಧ್ವಜವನ್ನು ಗೌರವಿಸಬೇಕು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈ ದೇಶದ ರಾಷ್ಟ್ರ ಗೀತೆಯನ್ನು ಗೌರವಿಸಬೇಕು. ಈ ರಾಷ್ಟ್ರದ ಸಂವಿಧಾನವನ್ನು ಗೌರವಿಸಬೇಕು. ರಾಷ್ಟ್ರದ ಸಂವಿಧಾನವನ್ನು ಗೌರವಿಸಬೇಕು. ರಾಷ್ಟ್ರ ಪಿತನನ್ನಾದ್ರೂ ಒಪ್ಪಬೇಕು. ಯಾವ ಇವೆಲ್ಲ ಬಿಡ್ರಿ. ಸ್ವಾತಂತ್ರ್ಯ ಬಂದು 50 ವರ್ಷಗಳ ಕಾಲ ಆದ್ರೂ ಕೂಡ RSS ನವರು ರಾಷ್ಟ್ರಧ್ವಜವನ್ನ ಹಾರಿಸಲಿಲ್ಲ. ಅವರ ಕಚೇರಿ ಮೇಲೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬಲವಂತವಾಗಿ ಒಂದಷ್ಟು ಜನ ಯುವಕರ ಗುಂಪು ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ನುಗ್ಗಿ ರಾಷ್ಟ್ರಧ್ವಜವನ್ನ ಹಾರಿಸೋ ತನಕ ಮಾತು ಕರೆಕ್ಟ್ ಆಗಿರ್ಬೇಕು. ರಾಜ್ಯದ ಜನ ನೋಡ್ತಾ ಇರ್ತಾರೆ. 50 ವರ್ಷ ಸ್ವಾತಂತ್ರ್ಯ ಬಂದ ನಂತರ ಕೂಡ ಅವ್ರು ರಾಷ್ಟ್ರಧ್ವಜವನ್ನ ಹಾರಿಸಲಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ರಾಷ್ಟ್ರಧ್ವಜದ ಬಗ್ಗೆ ಗೋಳ್ವಲ್ಕರ್ ಬರೆದ್ರು. ಏನ್ ಬರೆದ್ರು ಗೊತ್ತಾ? ಗೋಳ್ವಲ್ಕರ್ ಹೇಳ್ತಾರೆ, ರಾಷ್ಟ್ರಧ್ವಜದಲ್ಲಿ 3 ಬಣ್ಣ ಇದೆ. ನಾವ್ ಈ ರಾಷ್ಟ್ರಧ್ವಜವನ್ನ ಒಪ್ಪೋದಕ್ಕೆ ತಯಾರೇ ಇಲ್ಲ. ಇದು ಭಾರತದ ರಾಷ್ಟ್ರಧ್ವಜ ಅಂತ ನಾವೆಂದಿಗೂ ಒಪ್ಪಲ್ಲ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಪ್ರಶ್ನೆ ಇದ್ದಿದ್ದು ಅವ್ರ ಪ್ರಶ್ನೆ ಇದ್ದಿದ್ದು ಇಲ್ಲ ಸರ್. ಇದಕ್ಕೆ ಈ ರಾಷ್ಟ್ರಧ್ವಜದ ಬಗ್ಗೆ ನಿಖೇತ್ ಸರ್ ಸಮಯ ವ್ಯರ್ಥ ಯಾಕೆ ಇಲ್ಲ ಈ ಮುಖ್ಯ ವಿಷಯಕ್ಕೆ ಬರಲ್ಲ. ಹಾಗೆ ರಾಷ್ಟ್ರಗೀತೆ ಬಗ್ಗೆ RSS ನವರೇ ಬಹಿರಂಗವಾಗಿ 4 ಸತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇವ್ರ ಪ್ರಶ್ನೆ ಇನ್ಸಲ್ಟ್ ಮಾಡ್ತಾ ಇದ್ದೀನಿ. ಇದ್ದಿದ್ದು ನಮಸ್ತೆ ಸದಾ ವತ್ಸಲೆ ಅನ್ನೋ RSS ಅನ್ನ ಬ್ಯಾನ್ ಮಾಡಕ್ ಹೊರಟಿರುವ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗೋರ್ನ, ಧರ್ಮದ ಹೆಸರಲ್ಲಿ ಕೊಲೆಗಳನ್ನ ಮಾಡೋರ್ನ, ಐಡಿಯಾಲಜಿ ಹೆಸರಲ್ಲಿ ಕೋಮು ದಂಗೆ ಮಾಡೋರ್ನ ಅವ್ರ ಪರವಾಗಿ ಯಾಕೆ ನಿಲ್ತೀರಾ? ನಾವು ನಿಲ್ಲಲ್ಲ. ಚಿತ್ತಾಪುರದಲ್ಲಿ ಇದೇ ಚಿತ್ತಾಪುರದಲ್ಲಿ ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಚಿತ್ತಾಪುರದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದವರನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಶಿಫಾರಸ್ ಮಾಡಿದವರು ಪ್ರಿಯಾಂಕ್ ಖರ್ಗೆ ಅವರು. ಉತ್ತರ ಕೊಡ್ಲಿ ಸರ್, ಉತ್ತರ ಕೊಡ್ಲಿ ಅವರು. ನೋಡಿ, ಅವ್ರ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಅವ್ರ ಪ್ರಶ್ನೆಗೆ ನಿಮ್ಮ ಮಸಾಲೆ ಸೇರಿಸಿದಿರಿ, ನಂಗೆ ಸಂತೋಷ. This is Republic talk. ಉತ್ತರ ಕೊಡಿ. I tell you. ಕೇಳಮ್ಮ. ಇಲ್ಲ, ಬಾಳ चीटिंग करता है तू.
ಮುಖ್ಯವಾಗಿ ಏನು ಅಂತಂದ್ರೆ ಪೊಲಿಟಿಕಲ್ ರೀಸನ್ಸ್ ಗೆ ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ವಿಚಾರಗಳು ನಡೆದಿದ್ದಾವೆ. ದಟ್ ಇಸ್ ನಾಟ್ ಎ ಪೊಲಿಟಿಕಲ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಪಾರ್ಟೀಸ್ ಡಿಸಿಷನ್ ಅದು ಬೇರೆ ಬೇರೆ ನಡೆದಿದ್ದಾವೆ. ಬಿಜೆಪಿ ಅವರು ಬಂದಾಗ ಅವರು ಕೂಡ ಇವತ್ತು ಯಾರು ಪಾಕಿಸ್ತಾನದ ಬಾವುಟವನ್ನ ಯಾರು ಸಿಂದಗಿ ಒಳಗಡೆ ಇದೇ ಶ್ರೀರಾಮ ಸೇನೆಯವರು, ಇವರ ಅಂಗಸಂಸ್ಥೆಯವರು, ಇದೇ ಪ್ರಮೋದ್ ಮುತಾಲಿಕರದನ್ನು ಒಪ್ಕೊಂಡ್ರು. ಚುನಾವಣೆಗೋಸ್ಕರ ನಾವ್ ಹೇಳೋದು 1950ರಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಒಂದು ಕಾನೂನು ಜಾರಿಗೆ ತಂತು, ಪ್ರೊಟೆಕ್ಷನ್ ಆಫ್ ನ್ಯಾಷನಲ್ ಎಂಬ್ಲಮ್ಸ್, ಫ್ಲಾಗ್ಸ್, ಇದ್ರದೆಲ್ಲ ಒಂದು ಆಕ್ಟ್. ಆ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ ಕಾನೂನಿನ ಪ್ರಕಾರ ಗವರ್ನಮೆಂಟ್ ಜಾಗಗಳು ಬಿಟ್ಟು ಬೇರೆ ಎಲ್ಲೂನು ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಫ್ಲಾಗ್ ನ ಯಾವಾಗಂದ್ರೆ ಅವಾಗ ಹಾಯ್ಸ್ಟ್ ಮಾಡಬಾರ್ದು ಅಂತ ಇದೇ ಕಾಂಗ್ರೆಸ್ ತಂದಂತ ಕಾನೂನಲ್ಲಿ ಇತ್ತು. 2002ರಲ್ಲಿ ಅದಕ್ಕೆ ತಿದ್ದುಪಡಿ ಆದ ನಂತರ ಎಲ್ಲಾ ಕಡೆ ಫ್ಲಾಗ್ ಹಾಯ್ಸ್ಟ್ ಮಾಡಿದ್ದು. ಕಾನೂನು ತಂದವರು ಇವ್ರು ಮಾಡಿ ಹೇಳೋದು ಇವರೇನೇನೆ. ಇವ್ರ ತುಣೆ ಉತ್ತರ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಅನೇಕರ ಪ್ರಶ್ನೆ ಇಲ್ಲಿ, ಅನೇಕರ ಪ್ರಶ್ನೆ ಹಾಗೆ ಜನಸಾಮಾನ್ಯರ ಉತ್ತರವೂ ಕೂಡ ಆಯ್ತು. ಜನಸಾಮಾನ್ಯರ ಆಗ್ರಹ ಏನಿರೋದು ಕಾಂಗ್ರೆಸ್ಗೆ ಬಹುಮತದ ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ ಸರ್ಕಾರ ಇರೋದ್ರಿಂದ ಜನಪರವಾದ, ಅಭಿವೃದ್ಧಿ ಪರವಾದ ಮತ್ತೆ ಪ್ರಾಮಿಸ್ ಮಾಡ್ತೀನಿ. RSS ವಿಚಾರದ್ದೇ ಚರ್ಚೆ ನಾವು ಮತ್ತೆ ಮಾಡೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.